ಫ್ರಾಕ್ ಕಟ್ಟಿಂಗ್ ಹೇಳ್ಕೊಡ್ತಾ ಇದ್ದೀನಿ. ಇದು ಪೇಪರ್ ಮೇಲೆ ಕಟ್ ಮಾಡೋದು ನೋಡೋಣ. ಮೊದಲು ಮಾರ್ಕ್ ಮಾಡಿಬಿಟ್ಟು ಆಮೇಲೆ ಬಟ್ಟೆ ಮೇಲೆ ಕಟ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಈ ಥರ ಬಟ್ಟೆ ತೊಗೊಳ್ಳಿ. ಬಟ್ಟೆ ತೊಗೊಂಡು ಈ ಥರ ಉದ್ದ ಫೋಲ್ಡ್ ಮಾಡಿಬಿಟ್ಟು ಈ ಥರ ಫೋಲ್ಡ್ ಮಾಡಿದ್ರೆ ನಿಮಗೆ ಫ್ರಂಟು ಬ್ಯಾಕು ನೀಟಾಗಿ ಸಿಗುತ್ತೆ, ಕನ್ಫ್ಯೂಸ್ ಆಗಲ್ಲ. ಈಗ ನಾನು ಇಲ್ಲಿ ಸೆಂಟಿಮೀಟ್ರ್ ಲೆಕ್ಕದಲ್ಲಿ ತೊಗೊಳ್ತಾ ಇದ್ದೀನಿ. ನಿಮಗೆ ಬಟ್ಟೆ ಮೇಲೆ ಆದರೆ ಉದ್ದ ಎಷ್ಟು ಬೇಕೋ ನೋಡಿ ತೊಗೊಳ್ಳಿ. ಇಲ್ಲಿ 15 ಸೆಂಟಿಮೀಟರ್ ಇದೆ. ಇಲ್ಲಿ 5 ಇಂಚಷ್ಟು 5 ಸೆಂಟಿಮೀಟರ್ಷ್ಟು ಟೋಟಲ್ ನೆಕ್ಕು ಮತ್ತು ಭುಜ ಎರಡೂ ಸೇರಿಸಿ ತೊಗೊಂಡಿದ್ದೀನಿ. ಅದರಲ್ಲಿ 2 ಸೆಂಟಿಮೀಟರು ನೆಕ್ಕಿಗೆ ತೊಗೊಳ್ಳೋಣ. ಇದು ಸಣ್ಣ ಮಕ್ಕಳು ಫ್ರಾಕು. 3 ಸೆಂಟಿಮೀಟರ್ ಶೋಲ್ಡರ್ ಇದೆ. ಇಲ್ಲಿಂದ ಇಲ್ಲಿಗೆ 5 ಸೆಂಟಿಮೀಟ್ರ್ ತೊಗೊಳ್ಳೋಣ. ಇಲ್ಲಿಂದ 1/4 ಸೆಂಟಿಮೀಟ್ರು ಡೌನ್ಗೆ, ನನಗಿಲ್ಲಿ 6.5 ಸೆಂಟಿಮೀಟರು ಚೆಸ್ಟ್ ಬೇಕಾಗುತ್ತೆ. 1.5 ಸೆಂಟಿಮೀಟರು ಸಾಕು ಮಕ್ಕಳಿಗೆ. ಮಕ್ಕಳಿಗೆ ಹೊಲಿಯೋದ್ರಿಂದ ಶೇಪ್ ಏನು ಬೇಕಂತಿಲ್ಲ, ಜಸ್ಟ್ ಒಂದು ಅಂದಾಜಲ್ಲಿ ತೊಗೊಳ್ತಾ ಇದ್ದೀನಿ. ಎಷ್ಟು ದೊಡ್ಡದಾಗಿದೆ ಅಷ್ಟು ಕವರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ಒಂದು 2.5 ಸೆಂಟಿಮೀಟರಷ್ಟು 2.5 ಸೆಂಟಿಮೀಟರ್ನಷ್ಟು ಕ್ರಾಸ್ ತೊಗೊಳ್ಳಿ. ಫ್ರಾಕ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿಂದ ಮಿಡಲ್ ಭಾಗ ತಗೊಂಡು ಸ್ವಲ್ಪ ಶೇಪ್ ಕೊಟ್ಕೋಬೇಕು. ಇದು ಫ್ರಂಟು, ಇದು ಬ್ಯಾಕ್ ಸೈಡು. ನೆಕ್ ತಗೊಳ್ಳೋಣ. ನೆಕ್ಗೆ ನಾವು ಒಂದು 2.5 ಸೆಂಟಿಮೀಟರ್ ತೊಗೊಂಡಿದ್ದೀನಿ. ರೌಂಡ್ ಶೇಪ್ ನೆಕ್ ಕೊಡೋಣ, ಸಾಕಾಗುತ್ತೆ. ಬ್ಯಾಕಿಗೂ ಕೂಡ ನೀವು ಇದೇ ಥರ ಕಟ್ ಮಾಡ್ಕೊಳ್ಬೋದು. ಪೂರ್ತಿ ಪೀಸು ಕಟ್ ಮಾಡಾಗಿದೆ. ಫ್ರಂಟಲ್ಲಿ ಸ್ವಲ್ಪ ಶೇಪ್ ತೆಗಿಬೇಕಾಗುತ್ತೆ. ನೀವು ಬೋಟ್ ನೆಕ್ ಕೂಡ ಕೊಟ್ಕೊಳ್ಬೋದು. ಬ್ಯಾಕ್ ಸೈಡ್ನಲ್ಲಿ ಯಾವುದೇ ಶೇಪ್ ತೆಗಿಬೇಕಾಗಿರಲ್ಲ. ಜಸ್ಟ್ ನೆಕ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಇದು ಬ್ಯಾಕ್ ಸೈಡು, ಇದು ಫ್ರಂಟ್ ಸೈಡು. ಈಗ ನಾವು ಮೊದಲು ಶೋಲ್ಡರ್ ನೆಕ್ ಕೊಟ್ಕೊಂಡು ನೆಕ್ಕಿಂದ ಶೋಲ್ಡರ್ ಜಾಯಿಂಟ್ ಮಾಡಿಕೊಂಡು ಆಮೇಲೆ ಸ್ಲೀವ್ ಕೊಡೋದಿದ್ರೆ ಸ್ಲೀವ್ ಕೊಟ್ಕೊಳ್ಬೋದು. ನೀವು ಸ್ಲೀವ್ಲೆಸ್ ಮಾಡೋದಿದ್ರೆ ಸ್ಲೀವ್ನ ಹಾಗೆ ಪೈಪಿಂಗ್ ಕ್ರಾಸ್ ಪಟ್ಟಿ ಇಟ್ಕೊಂಡು ಕೂಡ ಹೊಲ್ಕೊಳ್ಬೋದು. ಜಸ್ಟ್ ಇಲ್ಲಿಂದ ಒಂದು ಸ್ಟಿಚ್ ಹಾಕೊಂಡು ಬಂದರೆ ಸಾಕು. ಇಲ್ಲಿ 1 ಸೆಂಟಿಮೀಟರ್ಷ್ಟು ಫೋಲ್ಡ್ ಮಾಡಿಬಿಟ್ಟು ಹೊಲ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಬಟ್ಟೆ ಹೊಲಿಯೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಐರನ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನಾನು 15 ಇಂಚಷ್ಟು ಅಗಲ ತೊಗೊಂಡಿದ್ದೀನಿ. ಅಗಲ ತೊಗೊಂಡು ಈ ಥರ ಫೋಲ್ಡ್ ಮಾಡಿಬಿಟ್ಟು ಎಲ್ಲೂ ಸುಕ್ಕಬಾರ್ದು ಬಟ್ಟೆ, ಹಾಗೆ ಐರನ್ ಮಾಡಿ ಇಟ್ಕೊಳ್ಳಿ. ಸ್ವಲ್ಪ ಕಟ್ಟಿಂಗ್ ತೋರಿಸಿದ್ನಲ್ಲ, ಈ ಮೆಥಡ್ನಲ್ಲೇ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸಣ್ಣ ಮಕ್ಕಳು ಬಟ್ಟೆ ಆಗಿರೋದ್ರಿಂದ ನೀವು ಅಳತೆ ತೊಗೋಬೇಕಂತ ಏನಿಲ್ಲ. ಯಾವುದನ್ನ ಹಳೆ ಫ್ರಾಕ್ ಇದ್ರೆ ಆ ಫ್ರಾಕ್ ಮೇಲೆ ನೀಟಾಗಿ ನೀವು ಸ್ಟಿಚ್ ಮಾಡ್ಕೊಳ್ಬೋದು. ಇದು ಬ್ಯಾಕ್ ಸೈಡು. ಸ್ವಲ್ಪ ನೆಕ್ಕು ದೊಡ್ಡದಾಗಿ ಕೊಟ್ಟರೆ ನೀವು ಮತ್ತೆ ಏನದನ್ನು ಸಪ್ರೇಟಾಗಿ ಫೋಲ್ಡಿಂಗ್ ಮಾಡಿ ಹೊಲಿಬೇಕಂತೇನಿರಲ್ಲ. ಬಟನ್ ಎಲ್ಲ ಬೇಕಂತಿಲ್ಲ, ಸ್ವಲ್ಪ ಅಗಲವಾಗಿ ಕೊಟ್ಟರೆ ನೋಡಿ. ಟೋಟಲಿ ಈ ಡ್ರೆಸ್ ಈ ಥರ ಕಾಣುತ್ತೆ. ನೀವು ಲಾಸ್ಟ್ನಲ್ಲಿ ಬೇಕಾದ್ರೆ ಇದು ಅಂಬ್ರೆಲಾ ಥರ ಕಾಣುತ್ತೆ. ಮಧ್ಯ ಒಂದು ಪಟ್ಟಿ ಕೂಡ ಕೊಟ್ಕೊಳ್ಬೋದು. ನೀವು ಲಾಸ್ಟ್ನಲ್ಲಿ ನಿಮ್ಗೆ ಏನಾದರೂ ಇನ್ನೂ ಜಾಸ್ತಿ ಡೆಕೋರೇಷನ್ ಬೇಕನ್ನೋದ್ರೆ ಎಲ್ಲವಕ್ಕೂ ಪೈಪಿಂಗ್ ಮಾಡ್ಕೊಳ್ಬೋದು. ನೆಕ್ ಹತ್ರ, ಶೋಲ್ಡರ್ ಹತ್ರ ಮತ್ತು ಕೆಳಗಡೆ ಬಾಟಮ್ ಹತ್ರ ಕೂಡ ಪೈಪಿಂಗ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಈಗ ಸ್ಟಿಚಿಂಗ್ ಮಾಡೋಣ. ಫ್ರಾಕ್ನ ಬ್ಲೌಸ್ ಪೀಸ್ ಮೇಲೆ ಕೂಡ ಹೊಲ್ಕೊಳ್ಬೋದು. 80 ಸೆಂಟಿಮೀಟರ್ ಬ್ಲೌಸ್ ಪೀಸ್ ಇದೆ ಇಲ್ಲಿ. ಇದ್ರ ಮೇಲೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡು ಹೊಲ್ಕೊಳ್ಬೋದು. ಕರೆಕ್ಟಾಗಿ ಬರುತ್ತೆ, ತುಂಬ ಚೆನ್ನಾಗಿ ಕೂಡ ಕಾಣುತ್ತೆ. ನೀವು ಫಸ್ಟ್ ಟ್ರೈ ಮಾಡೋದಾದ್ರೆ ಆದಷ್ಟು ನಿಮ್ಗೆ ಯಾವ್ದನ್ನ ವೇಸ್ಟ್ ಬ್ಲೌಸ್ ಪೀಸ್ ಇದ್ರೆ ಅದೆಲ್ಲ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಬರುತ್ತೆ ಅನ್ನೋದಾದ್ರೆ ನೀವು ಚೆನ್ನಾಗಿರೋ ಬ್ಲೌಸ್ ಪೀಸ್ ಮೇಲೆ ಕೂಡ ಮಾರ್ಕ್ ಮಾಡಿಕೊಂಡು ಮಕ್ಕಳುಗಳಿಗೆ ಫ್ರಾಕ್ ಹೊಲ್ಕೊಳ್ಬೋದು. ತುಂಬ ಈಸಿ ಆಗುತ್ತೆ. ನಾನು ಫಸ್ಟ್ ಕಲಿಬೇಕಾದ್ರೆ ಬ್ಲೌಸ್ ಪೀಸ್ನಲ್ಲಿ ನಮ್ಗೆ ಹೇಳ್ಕೊಡ್ತಾ ಇದ್ದಿದ್ದು. ಕಾಟನ್ ಬಟ್ಟೆಗಳು ಯೂಸ್ ಮಾಡ್ಕೊಳ್ಳೋಕ್ಕೂ ಚೆನ್ನಾಗಿರುತ್ತೆ. ಬೇಗ ನಮಗೆ ಸ್ಟಿಚಿಂಗ್ ಕಲಿಬೇಕಾದಷ್ಟೇ ಫಸ್ಟ್ ಆದಷ್ಟು ಕಾಟನ್ ಬಟ್ಟೆಗಳು ತಗೊಳ್ಳಿ. ಸ್ಟಿಚಿಂಗ್ ಈಸಿಯಾಗಿ ಬರುತ್ತೆ ನಿಮಗೆ. ಫೋಲ್ಡ್ ಮಾಡೋಕೆ ಕೂಡ ಕಷ್ಟ ಆಗೋದಿಲ್ಲ. ಅದು ಪೀಸ್ಗಳನ್ನ
ಸೀದಾ ಒಳಗಡೆ ಹೋಗಬೇಕು, ಉಲ್ಟಾ ಮೇಲೆ ಬರಬೇಕು. ನಾವು ಸ್ಟಿಚಿಂಗ್ ಹಾಕ್ಬೇಕಾದ್ರೆ ಉಲ್ಟಾಯಿಂದನೇ ಸ್ಟಿಚ್ ಹಾಕಬೇಕಾಗುತ್ತೆ. ಹಾಗಾಗಿ 2 ಪೀಸ್ನ ಒಂದ್ರ ಮೇಲೆ ಒಂದು ಜೋಡಿಸ್ಕೋಬೇಕು. ಇದು ಭುಜದ ಭಾಗ 2 ಜೋಡಿಸ್ಕೊಳ್ಳಿ. ನಾನಿಲ್ಲಿ ಯಾವುದೇ ರೀತಿ ಪೈಪಿಂಗ್ ಕೊಡದೆ ತುಂಬ ಸಿಂಪಲಾಗಿ ಯಾವ ರೀತಿ ಹೊಲ್ಕೊಳ್ಬೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಇದೇ ರೀತಿ ಪೆಟಿಕೋಟ್ ಕೂಡ ಹೊಲ್ಕೊಳ್ಬೋದು ನೀವು ಇದೇ ಮೆಥಡ್ನಲ್ಲಿ. ಈಗ 2 ಶೋಲ್ಡರು ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಇದು ಕಾಟನ್ ಬಟ್ಟೆ ಆಗಿರೋದ್ರಿಂದ ಇದು ಜರುಗೋದಿಲ್ಲ. ನಿಮ್ಗೆ ಆ ಥರ ಏನಾದರೂ ಸೇಫ್ಟಿ ಪಿನ್ ಹಾಕೊಳ್ಳಿ. 1 ಸೆಂಟಿಮೀಟರ್ 1.5 ಸೆಂಟಿಮೀಟರ್ಗೆ ಸ್ಟಿಚ್ ಹಾಕೊಂಡು ಬರಬೇಕಾಗುತ್ತೆ. ಸ್ವಲ್ಪ ಡಬಲ್ ಸ್ಟಿಚ್ ಕೊಡಿ. 2 ಶೋಲ್ಡರ್ನ ಹೊಲ್ಕೊಂಡಿದ್ದೀನಿ. ಭುಜಗಳು ಹೊಲಿದಾದ್ಮೇಲೆ ನಾನಿಲ್ಲಿ ಯಾವುದೇ ರೀತಿ ನೆಕ್ಗೆ ಪೈಪಿಂಗ್ ಕೊಡ್ತಾ ಇಲ್ಲ, ಮತ್ತೆ ಗುಂಡಿ ಕೂಡ ಹಾಕ್ತಾ ಇಲ್ಲ. ಹಾಗೇನೆ ನಮಗೆ ಹಾಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೆಕ್ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಡಬಲ್ ಫೋಲ್ಡಿಂಗ್ ಮಾಡ್ಕೋಬೇಕು. ಸಣ್ಣದಾಗಿ ಈ ಥರ ಡಬಲ್ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡು ಬರಬೇಕು. ಇದು ಕಾಟನ್ ಬಟ್ಟೆ ಆಗಿರೋದ್ರಿಂದ ನೀಟಾಗಿ ಕುತ್ಕೊಳ್ಳುತ್ತೆ. ಎಷ್ಟು ಸಣ್ಣದಾಗಿ ಡಬಲ್ ಫೋಲ್ಡಿಂಗ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಕಾಟನ್ ಬಟ್ಟೆನಲ್ಲಿ ನೀವು ಆರಾಮಾಗಿ ಮಾಡ್ಕೊಳ್ಬೋದು, ಪ್ರಾಬ್ಲಮ್ ಏನಿಲ್ಲ. ಈಗ ತೋಳಿನ ಸೈಡ್ ಇದೆಯಲ್ಲ, ತೋಳಿನ ಸೈಡ್ ಕೂಡ ಬಟ್ಟೆ ಉಲ್ಟಾ ಇಟ್ಕೊಂಡು ಅದು ಒಂದು 5 ಇಂಚಷ್ಟು ಮಾರ್ಕ್ ಮಾಡ್ಕೊಂಡಿದೆ. ಅಲ್ಲಿಂದ ಸ್ವಲ್ಪ ಈ ಥರ ಅದನ್ನು ಕೂಡ ತುಂಬ ಸಣ್ಣದಾಗಿ ಫೋಲ್ಡ್ ಮಾಡಿಕೊಂಡು ಈ ಥರ ಸ್ಟಿಚ್ ಮಾಡ್ಕೊತಾ ಬರಬೇಕು. ತೋಳು ಸೈಡ್ ಕೂಡ ಕಂಪ್ಲೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀವಿ. ಈಗ ಜಾಯಿಂಟ್ ಮಾಡೋದಷ್ಟೇ, ತುಂಬ ಸಿಂಪಲ್. ಒಂದು ಅರ್ಧ ಗಂಟೆಗೆಲ್ಲ ಆರಾಮಾಗಿ ಹೊಲ್ಕೊಳ್ಬೋದು ನೀವು. ಬಟ್ಟೆ ಹೊಲಿಬೇಕಾದ್ರೆ ಆದಷ್ಟು ಉಲ್ಟಾ ಇಟ್ಕೊಂಡೇ ಹೊಲಿಬೇಕು. ಸ್ವಲ್ಪ ಹೊಲಿಬೇಕಾದ್ರೆ ಹೆಚ್ಚು ಕಮ್ಮಿ ಬಂದರೆ ಏನು ಭಯ ಪಡಬೇಡಿ. ಸ್ಟಾರ್ಟಿಂಗಿಂದ ನೀವು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊತಾ ಬನ್ನಿ. ಸ್ವಲ್ಪ ಜಾಸ್ತಿ ಕಮ್ಮಿ ಬಂದರೆ ಇಲ್ಲ ಈಕ್ವಲ್ ಆಗಿದೆ. ಅಕಸ್ಮಾತ್ ಈ ಥರ ಏನಾದ್ರು ಉದ್ದ ತುಂಡ ಬಂದರೆ ಜಸ್ಟ್ ಒಂದು ಸ್ವಲ್ಪ ಇಲ್ಲಿಂದ ಶೇಪ್ ತೆಗೆದು ಜಾಯಿಂಟ್ ಮಾಡ್ಕೊಳ್ಳಿ. ಏನು ಪ್ರಾಬ್ಲಮ್ ಏನಾಗಲ್ಲ. ಹಾಗಾಗಿ ಸ್ಟಾರ್ಟಿಂಗ್ ಹೊಲಿಬೇಕಾದ್ರೆ ಆ ಥರ ಮಿಸ್ಟೇಕ್ ಆಗುತ್ತೆ. ಈಗ ಇಲ್ಲಿ 1 ಇಂಚು ಎಕ್ಸ್ಟ್ರಾ ತೊಗೊಂಡಿದ್ನಲ್ಲ, ಅದನ್ನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. 1 ಇಂಚು ಎಕ್ಸ್ಟ್ರಾ, ಅದಕ್ಕೆ ಸ್ಟಿಚ್ ಹಾಕೊಂಡು ಬರ್ತೀನಿ. ಇಲ್ಲಿ ಎಲ್ಲಿ ಕಟ್ಟಿಂಗ್ ಮಾಡಿದ್ದೀವಿ ಅದ್ರ ಪಕ್ಕದಲ್ಲಿ 1 ಇಂಚು ಎಕ್ಸ್ಟ್ರಾ ತೊಗೊಂಡು ಸ್ಟಿಚ್ ಮಾಡ್ಕೊಂಡು ಬನ್ನಿ. ಸೈಡ್ಸ್ ಎಲ್ಲನೂ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈಗ ಕೆಳಭಾಗದ್ದು ಅದು ಕೂಡ ಡಬಲ್ ಫೋಲ್ಡಿಂಗ್ ಮಾಡ್ಕೋಬೇಕು. ನೀವು ಮೊದಲೇ ಕೆಳಭಾಗ ಹೊಲಿದ್ಬಿಟ್ರೆ ಇಲ್ಲಿ ಸೈಡ್ ಹೊಲಿಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ನಿಮಗೆ ಮಿಸ್ಟೇಕ್ ಆಗುತ್ತೆ. ಅಕಸ್ಮಾತ್ ನೀವು ಕೆಳಭಾಗ ಹೊಲಿದ್ಬಿಟ್ಟು ಇಲ್ಲಿ ಸೈಡ್ನಲ್ಲಿ ನಾವು ಆಮೇಲೆ ಸ್ಟಿಚ್ ಮಾಡ್ಕೊಳ್ತೀವಿ ಅಂತಂದ್ರೆ ಅಕಸ್ಮಾತ್ ಉದ್ದ ತುಂಡ ಬಂದರೆ ಒಂದು ಸಣ್ಣದು ಈ ಥರದ್ದು ಒಂದು ಸಣ್ಣ ಫ್ರಿಲ್ ಇಡೀರಿ, ಗೊತ್ತಾಗೋದಿಲ್ಲ ಅದು. ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು 1 ಸೆಂಟಿಮೀಟರ್ ಅಷ್ಟು ಫೋಲ್ಡ್ ಮಾಡ್ಕೊಳ್ಳಿ, ಸಾಕಾಗುತ್ತೆ. ಸ್ವಲ್ಪ ದೊಡ್ಡದಾಗಿರಲಿ, ಈ ಥರ 1 ಸೆಂಟಿಮೀಟರ್ ಇದ್ರೆ ಸಾಕಾಗುತ್ತೆ. ಅಥವಾ ಯಾವುದನ್ನ ಲೇಸ್ ಹಚ್ತೀವಿ ಅನ್ನೋದಾದ್ರೆ ಲೇಸ್ ಕೂಡ ಹಚ್ಕೊಳ್ಬೋದು, ಚೆನ್ನಾಗಿರುತ್ತೆ. ಉಲ್ಟಾ ಸ್ಟಿಚ್ ಎಲ್ಲ ಹಾಕಾಗಿದೆ. ಈಗ ನಿಮಗೆ ಇದರಲ್ಲಿ ಉಲ್ಟಾ ಸೀದಂತ ಏನು ಶೇಪ್ ಅಷ್ಟೊಂದು ಹಿಡ್ದಿಲ್ಲ ನಾನು. ನಿಮಗೇನೋ ಗೊತ್ತಾಗಲ್ಲ ಅಂದರೆ ಯಾವುದನ್ನ ಒಂದು ದಾರ ಹಾಕೊಳ್ಬೋದು, ಮಧ್ಯಕ್ಕೆ ಚೆನ್ನಾಗಿರುತ್ತೆ. ಸೊಂಟದ ಸೈಡಿಗೆ ಇಲ್ಲಿಗೆ, ಅಥವಾ ಯಾವುದನ್ನ ಒಂದು ಫ್ಲವರ್ ಇದ್ರೆ ಫ್ಲವರ್ ಕೂಡ ಇಡ್ಬೋದು, ಚೆನ್ನಾಗಿ ಕಾಣುತ್ತೆ. ನೋಡಿ, ಒಂದು ಬ್ಲೌಸ್ ಪೀಸ್ನಲ್ಲಿ ಆರಾಮಾಗಿ 80 ಸೆಂಟಿಮೀಟರ್ ಬ್ಲೌಸ್ ಪೀಸ್ನಲ್ಲಿ ಸ್ಟಿಚ್ ಮಾಡ್ಕೊಳ್ಬೋದು. ಇದು ಬ್ಯಾಕ್ ಸೈಡು. ನೆಕ್ ಸ್ವಲ್ಪ ಕಮ್ಮಿ ಕೊಟ್ಟಿದ್ದೀನಿ, ಸ್ವಲ್ಪ ಶೇಪ್ ಹಿಡ್ದಿದ್ದೀನಿ. ನಿಮ್ಗೆ ಅಲ್ಲಿ ಗೊತ್ತಾಗ್ತಿದೆ ಅನ್ಸುತ್ತೆ. ಇದು ಫ್ರಂಟು. ನೆಕ್ ಕೂಡ ಸ್ವಲ್ಪ ದೊಡ್ಡ ಕೊಟ್ಟಿದ್ದೀನಿ. ಏಕೆ ನಾವೆಲ್ಲೂ ಹುಕ್ಕು ಕೊಡದೇ ಇರೋದ್ರಿಂದ ಸ್ವಲ್ಪ ನೆಕ್ಕು ದೊಡ್ಡದಾಗ್ಬಿಟ್ರೆ ನಮಗೆ ಹಾಕೋದಿಕ್ಕೆ ತೆಗೆಯೋದಿಕ್ಕೆ ಈಸಿ ಆಗುತ್ತೆ ಮಕ್ಕಳಿಗೆ. ದಾರ ಮಾಡಾಕಿದ್ದೀನಿ. ಇದು ಹಿಂದಕ್ಕನ ಕಟ್ಕೊಳ್ಬೋದು, ಸೈಡ್ಗನ ಕಟ್ಕೊಳ್ಬೋದು, ಅಥವಾ ಫ್ರಂಟ್ಗನ ಕಟ್ಕೊಳ್ಬೋದು. ಎರಡಕ್ಕೂ ಚೆನ್ನಾಗಿರುತ್ತೆ. ನಿಮಗೆ ಗೆಜ್ಜೆ ಸಿಕ್ಕಿದ್ರೆ ಈ ಸೈಡ್ಗೆ ಗೆಜ್ಜೆಗಳು ಹಾಕೊಳ್ಳಿ, ಅದು ತುಂಬ ಲುಕ್ ಆಗಿ ಕಾಣುತ್ತೆ. ಅಥವಾ ಕುಚ್ಚು ಕಟ್ಟದಿದ್ರೆ ಸೀರೆ ಕುಚ್ಚು ಏನಾರ ಈ ಲಾಸ್ಟಿಗೆ ಕುಚ್ಚು ಕಟ್ಕೊಳ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ನಿಮಗೆ ತುಂಬ ಪ್ಲೈನ್ ಅನಿಸಿದ್ರೆ ಯಾವುದನ್ನ ಒಂದು ರೋಸ್ ಏನಾದ್ರು ರೆಡಿಮೇಡ್ ಸಿಕ್ಕಿದಾಗ ಅದು ತೊಗೊಂಡು ಇದೊಂದು ಸ್ವಲ್ಪ ಗಮ್ ಮಾಡ್ಕೊಳ್ಬೋದು. ಸಿಂಪಲ್ ಫ್ರಾಕು ಒಂದು 10 ನಿಮಿಷದಲ್ಲೆಲ್ಲ ಸ್ಟಿಚ್ ಮಾಡ್ಕೊಳ್ಬೋದು, ಕಟಿಂಗ್ ಮಾಡಿ ಇಟ್ಕೊಂಡೆ. ಒಂದು ಬ್ಲೌಸ್ ಪೀಸ್ನಲ್ಲಿ ಹಾಗಂತ ಫ್ರಾಕ್ ಇದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಓಕೆ, ಬಾಯ್, ಥ್ಯಾಂಕ್ ಯು.